ಎಲ್ಲಿ ಇವತ್ತಿನ ಎಲ್ಲಿ ಯಾವ ಪೇಪರ್ ಅಲ್ಲಿ? ಪೇಪರ್ ಅಲ್ಲ ನಿಮ್ದೇ ಇಲಾಖೆ ವೆಬ್ಸೈಟ್ ಅಲ್ಲಿ ಸರ್. ಆಯ್ತು, ಉರ್ದು ಒಂದು ಭಾಷೆ ತಾನೆ. ಅಧಿಕೃತ ಭಾಷೆ ಕನ್ನಡ ಇದೆ ಸರ್. ಕನ್ನಡದಲ್ಲಿ ಆಗಿದೆ, ಉರ್ದುವಿನಲ್ಲಿ ಮೆನ್ಷನ್ ಆಗಿದೆ ಅಂತ ಕನ್ನಡದಲ್ಲಿ ಆಗಿದೆ, ಕನ್ನಡದಲ್ಲಿ ಆಗಿದೆ, ಹಿಂದಿಯಲ್ಲಿ ಆಗಿದೆ, ಇಂಗ್ಲಿಷ್ ಅಲ್ಲಿ ಆಗಿದೆ, ಉರ್ದು ಅಲ್ಲಿ ಆಗಿದೆ. ಹಿಂದಿ ನಮ್ಮ ಭಾಷೆ ತಾನೆ. ಭಾಷೆ ಯಾವ್ದು? ಕನ್ನಡದಲ್ಲಿ ಆಗಿದೆ, ಇಂಗ್ಲಿಷ್ ಅಲ್ಲಿ ಆಗಿದೆ, ಹಿಂದಿಯಲ್ಲಿ ಆಗಿದೆ, ಉರ್ದು ಅಲ್ಲಿ ಮಾಡಿದ್ದಾರೆ. ಯಾಕಂದ್ರೆ ಉರ್ದು ಆ ಒಂದು ಜನರು ಕೂಡ ಉರ್ದು ಪತ್ರಿಕೆಯಲ್ಲಿ ಕೂಡ ಹೋಗ್ತದೆ. ಅವ್ರು ಓದೋರು ಇದ್ದಾರೆ. ಉರ್ದು ಪತ್ರಿಕೆಗಳಿಲ್ವಾ ನಮ್ಮ ಬೆಂಗಳೂರಿನ ರಾಜ್ಯದಲ್ಲಿ? ಉರ್ದು ಪತ್ರಿಕೆಗಳಿಲ್ವಾ? ಎಲ್ಲ ಪತ್ರಿಕೆ ಇದೆ. ಸೊ ಏನಿದೆ ಅದ್ರಲ್ಲಿ? ಈಗ ತಪ್ಪೇನಿದೆ ಅದ್ರಲ್ಲಿ? ಒಂದಷ್ಟು MLC ತಪ್ಪೇನಿದೆ ಹೇಳಿ? ಓಲೈಕೆ ಏನು ಓಲೈಕೆ? ಈ ಹಿಂದಿಯಲ್ಲಿ ಬರೆದ್ರೆ ಹಿಂದಿ ಓಲೈಕೆನಾ? ನೀವು ಹೇಳ್ಬೇಕು ಸರ್. ಅದೇ ನೀವೇ ಹೇಳಿ. ಇಂಗ್ಲಿಷ್ ಅಲ್ಲಿ ಕೊಟ್ರೆ ಇಂಗ್ಲಿಷ್ ಓಲೈಕೆನಾ? ನೀವು ಕೊಡಿ. ಅದೇ ಹೇಳ್ತಾ ಇರೋದು ನಾನು. ಕನ್ನಡದಲ್ಲಿದೆ, ಇಂಗ್ಲಿಷ್ ಅಲ್ಲಿ ಇದೆ, ಹಿಂದಿಯಲ್ಲಿದೆ, ಉರ್ದು ಅಲ್ಲಿ ಇದೆ. ನೋಡ್ರಿ, ಹಿಂದಿನ ನಾವು ಅಡ್ವರ್ಟೈಸ್ಮೆಂಟ್ ಇರೋದು ಜನರಿಗೆ ಮಾಹಿತಿ ಹೋಗ್ಲಿ ಅಂತ. ಅಡ್ವರ್ಟೈಸ್ಮೆಂಟ್ ಇರೋದು ಜನರಿಗೆ ಮಾಹಿತಿ ಹೋಗ್ಲಿ. ಸೊ ಮಾಹಿತಿಯನ್ನ ಜನರಿಗೆ ಮುಟ್ಟಿಸ್ಬೇಕು. ಅದಕ್ಕೋಸ್ಕರ ಬೇರೆ ಬೇರೆ ಭಾಷೆಗಳಲ್ಲಿ ಕೊಡೋದ್ರಲ್ಲಿ ತಪ್ಪೇನಿಲ್ಲ. ಅದು ಅಧಿಕೃತ ಭಾಷೆ ಅಲ್ಲ. ಅದಕ್ಕೆ ನೀವು ಹೇಳಿದ್ದು ಸರ್. ಅಧಿಕೃತ ಭಾಷೆ ಅದಲ್ಲ, ಇದು ಸಂದೇಶ ರೀ, ಮೆಸೇಜ್ ಕೊಡುವಂತದ್ದು. ಎಲ್ಲಿ ಇವತ್ತಿನ ಎಲ್ಲಿ ಯಾವ ಪೇಪರ್ ಅಲ್ಲಿ? ಪೇಪರ್ ಅಲ್ಲ ನಿಮ್ದೇ ಇಲಾಖೆ ವೆಬ್ಸೈಟ್ ಅಲ್ಲಿ ಸರ್. ಆಯ್ತು, ಉರ್ದು ಒಂದು ಭಾಷೆ ತಾನೆ. ಅಧಿಕೃತ ಭಾಷೆ ಕನ್ನಡ ಇದೆ ಸರ್. ಕನ್ನಡದಲ್ಲಿ ಆಗಿದೆ, ಉರ್ದುವಿನಲ್ಲಿ ಮೆನ್ಷನ್ ಆಗಿದೆ ಅಂತ ಕನ್ನಡದಲ್ಲಿ ಆಗಿದೆ, ಕನ್ನಡದಲ್ಲಿ ಆಗಿದೆ, ಹಿಂದಿಯಲ್ಲಿ ಆಗಿದೆ, ಇಂಗ್ಲಿಷ್ ಅಲ್ಲಿ ಆಗಿದೆ, ಉರ್ದು ಅಲ್ಲಿ ಆಗಿದೆ. ಹಿಂದಿ ನಮ್ಮ ಭಾಷೆ ತಾನೆ. ಭಾಷೆ ಯಾವ್ದು? ಕನ್ನಡದಲ್ಲಿ ಆಗಿದೆ, ಇಂಗ್ಲಿಷ್ ಅಲ್ಲಿ ಆಗಿದೆ, ಹಿಂದಿಯಲ್ಲಿ ಆಗಿದೆ, ಉರ್ದು ಅಲ್ಲಿ ಮಾಡಿದ್ದಾರೆ. ಯಾಕಂದ್ರೆ ಉರ್ದು ಆ ಒಂದು ಜನರು ಕೂಡ ಉರ್ದು ಪತ್ರಿಕೆಯಲ್ಲಿ ಕೂಡ ಹೋಗ್ತದೆ. ಅವ್ರು ಓದೋರು ಇದ್ದಾರೆ. ಉರ್ದು ಪತ್ರಿಕೆಗಳಿಲ್ವಾ ನಮ್ಮ ಬೆಂಗಳೂರಿನ ರಾಜ್ಯದಲ್ಲಿ? ಉರ್ದು ಪತ್ರಿಕೆಗಳಿಲ್ವಾ? ಎಲ್ಲ ಪತ್ರಿಕೆ ಇದೆ. ಸೊ ಏನಿದೆ ಅದ್ರಲ್ಲಿ? ಈಗ ತಪ್ಪೇನಿದೆ ಅದ್ರಲ್ಲಿ? ಒಂದಷ್ಟು MLC ತಪ್ಪೇನಿದೆ ಹೇಳಿ? ಓಲೈಕೆ ಏನು ಓಲೈಕೆ? ಈ ಹಿಂದಿಯಲ್ಲಿ ಬರೆದ್ರೆ ಹಿಂದಿ ಓಲೈಕೆನಾ? ನೀವು ಹೇಳ್ಬೇಕು ಸರ್. ಅದೇ ನೀವೇ ಹೇಳಿ. ಇಂಗ್ಲಿಷ್ ಅಲ್ಲಿ ಕೊಟ್ರೆ ಇಂಗ್ಲಿಷ್ ಓಲೈಕೆನಾ? ನೀವು ಕೊಡಿ. ಅದೇ ಹೇಳ್ತಾ ಇರೋದು ನಾನು. ಕನ್ನಡದಲ್ಲಿದೆ, ಇಂಗ್ಲಿಷ್ ಅಲ್ಲಿ ಇದೆ, ಹಿಂದಿಯಲ್ಲಿ ಇದೆ, ಉರ್ದು ಅಲ್ಲಿ ಇದೆ. ನೋಡ್ರಿ, ಹಿಂದಿನ ನಾವು ಅಡ್ವರ್ಟೈಸ್ಮೆಂಟ್ ಇರೋದು ಜನರಿಗೆ ಮಾಹಿತಿ ಹೋಗ್ಲಿ ಅಂತ. ಅಡ್ವರ್ಟೈಸ್ಮೆಂಟ್ ಇರೋದು ಜನರಿಗೆ ಮಾಹಿತಿ ಹೋಗ್ಲಿ. ಸೊ ಮಾಹಿತಿಯನ್ನ ಜನರಿಗೆ ಮುಟ್ಟಿಸ್ಬೇಕು. ಅದಕ್ಕೋಸ್ಕರ ಬೇರೆ ಬೇರೆ ಭಾಷೆಗಳಲ್ಲಿ ಕೊಡೋದ್ರಲ್ಲಿ ತಪ್ಪೇನಿಲ್ಲ. ಅದು ಅಧಿಕೃತ ಭಾಷೆ ಅಲ್ಲ. ಅದಕ್ಕೆ ನೀವು ಹೇಳಿದ್ದು ಸರ್. ಅಧಿಕೃತ ಭಾಷೆ ಅದಲ್ಲ, ಇದು ಸಂದೇಶ ರೀ, ಮೆಸೇಜ್ ಕೊಡುವಂತದ್ದು.